ಮಕ್ಕಳು ಹಿರಿಯರು ಎಂಬ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ನೆನಪಿನ ಶಕ್ತಿ, ಸ್ಮರಣ ಸಾಮರ್ಥ್ಯ ಚುರುಕಾಗಿಸುವ ಕೆಲವು ಯೋಗಾಸನಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕೇ? ಈ 4 ಯೋಗಾಸನಗಳನ್ನು ಅಭ್ಯಾಸ ಮಾಡಿ. ಮನಸ್ಸಿನ ಶಾಂತಿಗಾಗಿ ಯೋಗ ಮಾಡುವುದು ಒಳ್ಳೆಯದು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಇದಕ್ಕೆ ವಯಸ್ಸಿನ ನಿರ್ಬಂಧನೆ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಯೋಗದ ಅವಶ್ಯಕತೆ ಇದೆ. ಅದರಲ್ಲಿಯೂ ಬೆಳೆಯುತ್ತಿರುವ ಮಕ್ಕಳಿಗೆ ಅಧ್ಯಯನ ಮಾಡಲು ಮನಸ್ಸು ಬರೋದಿಲ್ಲ. ಏಕಾಗ್ರತೆಯ ಕೊರತೆಯಿಂದಾಗಿ ಓದಿದ ಪಾಠಗಳು ಮರೆತು ಹೋಗುತ್ತವೆ. ವಯಸ್ಸು ಹೆಚ್ಚಾದಂತೆ ಸ್ಮರಣ ಶಕ್ತಿ ದುರ್ಬಲವಾಗುತ್ತೆ. ಹಾಗಾಗಿ ವಯಸ್ಸಾದವರಿಗೆ ಅನೇಕ ವಿಷಯಗಳು ನೆನಪಿರೋದಿಲ್ಲ. ಅದಲ್ಲದೆ ನಿದ್ರೆಯ ಕೊರತೆ, ಆಯಾಸ ಸೇರಿದಂತೆ ಹಲವಾರು ಕಾರಣಗಳಿಂದಾಗಿ ಜ್ಞಾಪಕ ಶಕ್ತಿ ಕುಂಠಿತಗೊಳ್ಳಬಹುದು. ಹಾಗಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಯೋಗ ಪ್ರಯೋಜನಕಾರಿಯಾಗಿದೆ. ಯಾವ ಯೋಗಾಸನ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸುತ್ತೆ? ಮನಸ್ಸಿಗೆ ಶಾಂತಿ ನೀಡುವ, ಸ್ಮರಣೆಯನ್ನ ತೀಕ್ಷ್ಣಗೊಳಿಸುವ ಮತ್ತು ಏಕಾಗ್ರತೆಯನ್ನ ಸುಧಾರಿಸುವ ಕೆಲವು ಯೋಗಾಸನಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಪದ್ಮಾಸನ ಯೋಗ. ಪದ್ಮಾಸನವನ್ನ ಕಮಲದ ಮುದ್ರೆ ಎಂದೂ ಕರೆಯುತ್ತಾರೆ. ಈ ಆಸನವು ಸ್ನಾಯುವಿನ ಉದ್ವೇಗವನ್ನ ಕಡಿಮೆ ಮಾಡಲು ಮತ್ತು ಮನಸ್ಸಿಗೆ ಶಾಂತಿ ನೀಡಲು ಯೋಗವು ಉತ್ತಮ ಮಾರ್ಗವಾಗಿದೆ. ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಮೆದುಳಿನ ಕಾರ್ಯಶಕ್ತಿ ವೇಗವಾಗಿ ಹೆಚ್ಚಾಗುತ್ತೆ. ಸರ್ವಾಂಗಾಸನ. ಈ ಆಸನದ ನಿಯಮಿತ ಅಭ್ಯಾಸವು ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ. ಅಲ್ಲದೆ ಈ ಅಭ್ಯಾಸವು ಬಹಳ ಪ್ರಯೋಜನಕಾರಿಯಾಗಿದೆ. ಮನಸ್ಸನ್ನ ಆರೋಗ್ಯವಾಗಿಡಲು ಈ ಯೋಗ ಮಾಡಬಹುದು. ಅದು ಅಲ್ಲದೆ ಸರ್ವಾಂಗಾಸನ ವಿದ್ಯಾರ್ಥಿಗಳಿಗೆ ಉತ್ತಮ ಆಯ್ಕೆಯಾಗಿದೆ. ಪಶ್ಚಿಮೋತ್ಥಾನಾಸನ. ಏಕಾಗ್ರತೆಯನ್ನ ಹೆಚ್ಚಿಸಲು ಪಶ್ಚಿಮೋತ್ಥಾನಾಸನ ಅತ್ಯುತ್ತಮ ಆಸನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಆಸನವು ಮನಸ್ಸನ್ನ ಶಾಂತಗೊಳಿಸುತ್ತೆ ಮತ್ತು ಜ್ಞಾಪಕ ಶಕ್ತಿಯನ್ನ ಸುಧಾರಿಸುತ್ತೆ. ಈ ಯೋಗ ನರಮಂಡಲಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ತಲೆನೋವಿನಿಂದ ಪರಿಹಾರ ಪಡೆಯಲು ಮತ್ತು ಮೆದುಳನ್ನ ಚುರುಕಾಗಿಸಲು ಪಶ್ಚಿಮೋತ್ಥಾನಾಸನವನ್ನ ಅಭ್ಯಾಸ ಮಾಡಬಹುದು. ಹಲಾಸನ. ಈ ಆಸನವು ಒತ್ತಡವನ್ನ ಕಡಿಮೆ ಮಾಡಲು, ಮನಸ್ಸನ್ನ ಶಾಂತವಾಗಿಡಲು ಮತ್ತು ಆರೋಗ್ಯಕರ ನರಮಂಡಲವನ್ನ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಈ ಆಸನದ ಅಭ್ಯಾಸವು ಮೆದುಳಿನಲ್ಲಿ ರಕ್ತ ಪರಿಚಲನೆಯನ್ನ ಉತ್ತೇಜಿಸುವುದಲ್ಲದೆ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ವಿಟಮಿನ್ಸ್, ಮಿನರಲ್ಸ್ನಿಂದ ಕೂಡಿದ ಪೋಷಕಾಂಶಗಳ ಆಗರ ಬೀಟ್ರೂಟ್ನ ಭರಪೂರ 6 ಪ್ರಯೋಜನಗಳ ಬಗ್ಗೆ ವಿವರ ಇಲ್ಲಿದೆ. ಬೀಟ್ರೂಟ್ನಲ್ಲಿದೆ ಈ 6 ಭರಪೂರ ಪ್ರಯೋಜನ. ತರಕಾರಿ ಮಾರುಕಟ್ಟೆಯಲ್ಲಿ ಬೀಟ್ರೂಟ್ಗೆ ಬೇಡಿಕೆ ಒಂದು ಕೈ ಹೆಚ್ಚು ಇದೆ. ಕಾರಣ ಅದರಿಂದ ಆಗುವ ಆರೋಗ್ಯದ ಪ್ರಯೋಜನಗಳು. ಬೀಟ್ರೂಟ್ ನ್ಯೂಟ್ರಿಷನ್ಗಳ ಒಂದು ಪ್ಯಾಕೇಜ್ ಎಂದೇ ವೈದ್ಯರು ಬಣ್ಣಿಸ್ತಾರೆ. ಡಯಟ್ ಮಾಡೋರಂತೂ ಇದನ್ನ ಕಡ್ಡಾಯವಾಗಿ ಉಪಯೋಗಿಸ್ತಾರೆ. ಯಾವುದೇ ಮದುವೆ, ಮುಂಜಿಯಂತಹ ಕಾರ್ಯಕ್ರಮಗಳಿರಲಿ, ಅಲ್ಲಿ ಸಲಾಡ್ನಲ್ಲಿ ಈ ಕೆಂಪು ಬಣ್ಣದ ಆರೋಗ್ಯಕರ ತರಕಾರಿ ತನ್ನ ಜಾಗವನ್ನ ಪಡೆದುಕೊಂಡಿರುತ್ತೆ. ಕಾರಣ ಬೀಟ್ರೂಟ್ ಅತಿ ಹೆಚ್ಚು ವಿಟಮಿನ್ಸ್ ಮತ್ತು ಮಿನರಲ್ಸ್ ಅನ್ನ ಹೊಂದಿದೆ. ಈ ಬೀಟ್ರೂಟ್ ಸೇವನೆಯಿಂದ ನಿಮಗೆ ಒಟ್ಟು 6 ರೀತಿಯ ಆರೋಗ್ಯ ಪ್ರಯೋಜನಗಳಿವೆ. ನಿಮ್ಮ ನಿತ್ಯ ಬದುಕನ್ನ ಮತ್ತಷ್ಟು ಚಟುವಟಿಕೆಯಿಂದ ನಿಮ್ಮ ದೇಹದ ಆರೋಗ್ಯವನ್ನ ಮತ್ತಷ್ಟು ಸದೃಢಗೊಳಿಸಲು ನೀವು ಬೀಟ್ರೂಟ್ ತಿನ್ನಲೇಬೇಕು. ರಕ್ತದೊತ್ತಡವನ್ನ ನಿಯಂತ್ರಿಸುವ ಬೀಟ್ರೂಟ್ ತಿನ್ನುವುದರಿಂದ ಆಗುವ ದೊಡ್ಡ ಲಾಭ ಅಂದ್ರೆ ಅದು ನಿಮ್ಮ ದೇಹದ ರಕ್ತದ ಒತ್ತಡವನ್ನ ಅಂದ್ರೆ ಬ್ಲಡ್ ಪ್ರೆಷರ್ ಅನ್ನ ನಿಯಂತ್ರಿಸುತ್ತೆ. ಇದರ ಒಳಗಿರುವ ಅಧಿಕ ನೈಟ್ರೇಟ್ಸ್ ದೇಹದಲ್ಲಿ ನೈಟ್ರಿಕ್ ಆಸಿಡ್ ಆಗಿ ಬದಲಾಗುತ್ತೆ. ಇದು ರಕ್ತದ ಒತ್ತಡವನ್ನ ನಿಯಂತ್ರಿಸುವಲ್ಲಿ ಸಹಾಯಕವಾಗುತ್ತೆ. ಇನ್ನು ನಿತ್ಯ ಬೀಟ್ರೂಟ್ ಸೇವನೆಯಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಪಾರ್ಶ್ವವಾಯುವಿನಂತಹ ಸಮಸ್ಯೆಗಳಿಂದ ದೂರ ಇರಬಹುದು. ತೂಕ ಕಡಿಮೆ ಮಾಡುವಲ್ಲಿ ಸಹಾಯಕ. ಬೀಟ್ರೂಟ್ ತಿನ್ನುವುದರಿಂದ ಸ್ಥೂಲಕಾಯದವರು ತಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಳಬಹುದು. ನೀವು 100 ಗ್ರಾಂನಷ್ಟು ಬೀಟ್ರೂಟ್ ಬೇಯಿಸಿದ್ರೆ ಅದರಲ್ಲಿ 44 ಕ್ಯಾಲರೀಸ್ ಇರುತ್ತೆ. 1.7 ಗ್ರಾಂನಷ್ಟು ಪೌಷ್ಟಿಕಾಂಶ ಇರುತ್ತೆ. 0.2 ಫ್ಯಾಟ್ ಅಂಶ ಇದ್ದು 2 ಗ್ರಾಂನಷ್ಟು ಫೈಬರ್ ಕಂಟೆಂಟ್ ಇರುತ್ತೆ. ಈ ಎಲ್ಲಾ ಅಂಶಗಳು ನಿಮಗೆ ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ದೇಹದಲ್ಲಿ ಶಕ್ತಿ ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸುತ್ತೆ. ಕ್ರೀಡಾಪಟುಗಳು ತಮ್ಮ ಶಕ್ತಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲು ಬೀಟ್ರೂಟ್ ಅನ್ನು ಹೆಚ್ಚು ಅವಲಂಬಿಸ್ತಾರೆ. ಇದರಲ್ಲಿರುವ ನೈಟ್ರೇಟ್ಸ್ ಮೈಟ್ರೋಕಾಂಡ್ರಿಯಾದ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ.
ದೇಹದಲ್ಲಿ ಶಕ್ತಿಯನ್ನ ಬೂಸ್ಟ್ ಮಾಡಲು ಸಹಾಯ ಮಾಡುತ್ತೆ. ಹಲವು ಅಧ್ಯಯನಗಳು ವರದಿ ಮಾಡಿರೋ ಪ್ರಕಾರ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ದೇಹದಲ್ಲಿ ಶ್ರಮದ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹೃದಯದ ಆರೋಗ್ಯದಲ್ಲಿಯೂ ಧನಾತ್ಮಕ ಪರಿಣಾಮ ಬೀರುತ್ತೆ. ವ್ಯಾಯಾಮ ಮಾಡುವಾಗ ಆಮ್ಲಜನಕವನ್ನ ಸರಿಯಾಗಿ ಬಳಕೆ ಮಾಡುವಂತೆ ಮಾಡುತ್ತೆ. ಉರಿಯೂತವನ್ನ ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿ. ಉರಿಯೂತ ಅನ್ನೋದು ಹಲವು ರೋಗಗಳಿಗೆ ಆಹ್ವಾನ ಪತ್ರಿಕೆ ಇದ್ದಂತೆ. ಬೀಟ್ರೂಟ್ ಸೇವನೆಯಿಂದ ಈ ಉರಿಯೂತದಂತಹ ಸಮಸ್ಯೆಗಳನ್ನ ದೂರ ಇಡಬಹುದು. ಉರಿಯೂತಕ್ಕೆ ವೈದ್ಯರು ಸೂಚಿಸೋದು ಕೂಡ ಬೀಟ್ರೂಟ್ ಅನ್ನೇ. ಇದರಲ್ಲಿರುವ ಪೋಷಕಾಂಶಗಳು ಉರಿಯೂತಕ್ಕೆ ನಿರೋಧಕ ಶಕ್ತಿಯಾಗಿ ದೇಹದಲ್ಲಿ ನಿಲ್ಲುತ್ತೆ. ಕರುಳಿನ ಆರೋಗ್ಯಕ್ಕೆ ಶ್ರೇಷ್ಠ ಆಹಾರ. ಅತಿ ಹೆಚ್ಚು ಫೈಬರ್ ಅಂಶವನ್ನ ಹೊಂದಿರುವ ಬೀಟ್ರೂಟ್ ಜೀರ್ಣಶಕ್ತಿಯನ್ನ ದೇಹದಲ್ಲಿ ವೃದ್ಧಿಸುತ್ತೆ. ಇದರಿಂದಾಗಿ ಲಿವರ್ ಹಾಗೂ ಕರುಳಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಶ್ರೇಷ್ಠ ಸಸ್ಯ ಆಹಾರವೆಂದೇ ಬಣ್ಣಿಸಲಾಗುತ್ತೆ. ಮೆದುಳು ಆರೋಗ್ಯಕರವಾಗಿಡಲು ಬೀಟ್ರೂಟ್ ಬೇಕು. ವಯಸ್ಸು ಆದಂತೆಲ್ಲ ನಾವು ಮೆದುಳಿನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗತ್ತೆ. ನಿತ್ಯ ಬೀಟ್ರೂಟ್ ಸೇವನೆಯಿಂದಾಗಿ ಮೆದುಳಿನಲ್ಲಿ ಹೆಚ್ಚು ರಕ್ತ ಹರಿಯುವಲ್ಲಿ ಸಹಕಾರಿಯಾಗುತ್ತೆ. ಹೀಗಾಗಿ ಮೆದುಳಿನ ಆರೋಗ್ಯವನ್ನ ಸದೃಢವಾಗಿಟ್ಟುಕೊಳ್ಳಲು ನಿಮ್ಮ ಡಯಟ್ನಲ್ಲಿ ಬೀಟ್ರೂಟ್ ಒಂದನ್ನ ಖಾಯಂ ಆಗಿ ಇಟ್ಟುಕೊಳ್ಳಿ. ಬೀಟ್ರೂಟ್ ತಿನ್ನಲು ಹಲವು ವಿಧಾನಗಳಿವೆ. ನೀವು ಬೀಟ್ರೂಟ್ ಅನ್ನ ಸಣ್ಣದಾಗಿ ಕಟ್ ಮಾಡಿ ಸಲಾಡ್ ರೀತಿಯಲ್ಲಿ ತಿನ್ನಬಹುದು, ಇಲ್ಲವೇ ಜ್ಯೂಸ್ ಮಾಡಿಕೊಂಡು ಕುಡಿಯಬಹುದು, ಅಥವಾ ಚಿಕ್ಕದಾಗಿ ಕತ್ತರಿಸಿ ಕುದಿಸಿ ಕೂಡ ತಿನ್ನಬಹುದು. ಇದೆಲ್ಲದರಿಂದ ನಿಮ್ಮ ದೇಹಾರೋಗ್ಯಕ್ಕೆ ಹಲವು ಪ್ರಯೋಜನಗಳು ಸಿಗಲಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.